ಸಿಬಿಐ, ಐಟಿ, ಇಡಿ ಇವೆಲ್ಲವೂ ಕೂಡ ಕೇಂದ್ರದ ಕೈಗೊಂಬೆಗಳಾಗಿವೆ ಅಂತ ಪ್ರಿಯಾಂಕ್ ಖರ್ಗೆ ಮಾತಾಡ್ತಾ ಇದ್ದಾರೆ. ನೋಡಿ, ಬಿಜೆಪಿ ಎಲ್ಲೆಲ್ಲಿ ದುರ್ಬಲ ಇದೆ ನೋಡಿ, ಯಾವ್ಯಾವ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇಲ್ವೋ, ಎಲ್ಲೆಲ್ಲಿ ಬಿಜೆಪಿ ವೀಕ್ ಆಗಿದೆಯೋ ಅಂಥ ಸ್ಟೇಟ್ಗಳಲ್ಲಿ ಅಥವಾ ಅಂಥ ರಾಜ್ಯಗಳಲ್ಲಿ ಇವೆಲ್ಲವನ್ನು ಬಳಸ್ಕೊಳ್ತಾರೆ ಇವರು. ಐಟಿನೂ ಬಳಸ್ತಾರಲ್ಲಿ, ಇಡಿನೂ ಬಳಸ್ತಾರೆ, CBIನೂ ಬಳಸ್ಕೊಳ್ತಾರೆ ಇವರು. ಬಿಜೆಪಿ ದುರ್ಬಲ ಇರತಕ್ಕಂಥ ರಾಜ್ಯಗಳಲ್ಲಿ ಈ ಐಟಿ, ಇಡಿ, CBI ಬೆಂಬಲವನ್ನು ತೆಗೆದುಕೊಂಡು ಅಲ್ಲಿರ್ತಕ್ಕಂಥ ಸರ್ಕಾರವನ್ನು ವೀಕ್ ಮಾಡಿ ಬಿಜೆಪಿ ಸ್ಟ್ರಾಂಗ್ ಮಾಡ್ತಕ್ಕಂಥ ಕೆಲಸ ಇದು. ಮೋದಿ ಸರ್ಕಾರದ ವಿರುದ್ಧವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಇದು. ದೆಹಲಿ, ತಮಿಳುನಾಡು, ಕೇರಳ ನೀವು ಚೆಕ್ ಮಾಡ್ಕೊಂಡು ಬನ್ನಿ. ದೆಹಲಿಯಲ್ಲಿ ಇಡಿ ಬಳಕೆ ಆಗುತ್ತೆ, ಐಟಿ ಬಳಕೆ ಆಗುತ್ತೆ, ತಮಿಳುನಾಡಲ್ಲಿ ಬಳಸ್ತಾ ಇದ್ದಾರೆ, ಕೇರಳದಲ್ಲಿ ಬಳಸ್ತಾ ಇದ್ದಾರೆ ಇವರು. ಇದು ರಾಜಭವನ ಬಳಕೆಗೂ ಹೋಗಿಬಿಟ್ಟಿದೆ. ಈಗ ಮನಿ ಲ್ಯಾಂಡ್ರಿಂಗ್ ಆದಾಗ ಮಾತ್ರ ಇವರು ಬರಬೇಕು. ಅಕ್ರಮವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಣಕಾಸಿನ ವರ್ಗಾವಣೆ ಆದಾಗ ಮಾತ್ರ ಇಡಿ ಎಂಟ್ರಿ ಆಗಬೇಕಾಗತ್ತೆ. ಲೋಕಾಯುಕ್ತ ಯಾವಾಗ FIR ಮಾಡುತ್ತೋ ಅದರ ಬೆಳಿಗ್ಗೆನೇ ಇಡಿ ಎಂಟ್ರಿ ಆಗಿಬಿಡುತ್ತಲ್ಲ, ಹೇಗಿದು? ಮನಿ ಲ್ಯಾಂಡ್ರಿಂಗ್ ಬಗ್ಗೆ ಒಂದು ಅಕ್ಷರ ಕೂಡ ಇರಲ್ಲ. ಲೋಕಾಯುಕ್ತಕ್ಕೆ ಯಾವುದೋ ಒಂದು ದೂರ ಹೋದರೆ ಸಾಕು, ಅದರ ಬೆಳಿಗ್ಗೆನೇ, ಮಾರನೆಯ ದಿನ ಬೆಳಿಗ್ಗೆನೇ ಇಡಿ ಬಂದಲ್ಲಿ ಕೂತಿರ್ತಾರಲ್ಲ, ಯಾಕೆ ಅಂಥೇಳಿ ಇಡಿ ತನಿಖೆ ವಿಚಾರಕ್ಕೆ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. CBI, ಐಟಿ ಮತ್ತು ಇಡಿ ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿವೆ. ಎಲ್ಲೆಲ್ಲಿ ರಾಜ್ಯ ಬಿಜೆಪಿ ದುರ್ಬಲವಾಗಿದೆ, ಸಂಕಷ್ಟದಲ್ಲಿದೆ, ಎಲ್ಲಿ ಅವರು ಸಂಘಟನೆ ಇಲ್ಲ, ಆ ರಾಜ್ಯಗಳಲ್ಲಿ CBI, ಐಟಿ, ಇಡಿಯನ್ನ ಇವರು ಛೂ ಬಿಡ್ತಾರೆ. ತಮಿಳುನಾಡು, ಕೇರಳ, ಡೆಲ್ಲಿ, ಜಾರ್ಖಂಡ್, ಕರ್ನಾಟಕದಲ್ಲಿ ಕೂಡ ಇದು ಅದೇ ನಡೆದಿದೆ. ಒಂದು ಹೆಜ್ಜೆ ಮುಂದೆ ಹೋಗಿ ಗವರ್ನರ್ ಕಚೇರಿಯನ್ನ ಕೂಡ ದುರುಪಯೋಗ ಮಾಡಿರುವುದನ್ನ ನಾವು ನೋಡಿದ್ದೇವೆ. ಇಡಿ ಇಸ್ ನಥಿಂಗ್ ಬಟ್ ಅ ಪೊಲಿಟಿಕಲ್ ಟೂಲ್ ಫಾರ್ ದ ಸೆಂಟ್ರಲ್ ಗವರ್ಮೆಂಟ್ ಆಗಿದೆ. ಮೊದಲನೇದಾಗಿ ಇಲ್ಲಿವರೆಗೂ ಕಾನೂನಾತ್ಮಕವಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಈ ಮೂಡ ಪ್ರಕರಣದಲ್ಲಿ ಹೇಗೆ ಎಂಟ್ರಿ ಬಂತು ಅಂತಾನೆ ಇನ್ನ ಗೊತ್ತಿಲ್ಲ ಸರ್. ಯಾಕಂದ್ರೆ ಓನ್ಲಿ ವೆನ್ ದೇರ್ ಇಸ್ ಮನಿ ಲಾಂಡ್ರಿಂಗ್ ಬಿಕಾಸ್ ಆಫ್ ದ ಪ್ರೊಸೀಡ್ಸ್ ಆಫ್ ಕ್ರೈಮ್, ಅವಾಗ